ಒಬ್ಳು ಹುಡುಗಿ ಬ್ಯೂಟಿ ಪಾರ್ಲರ್ಗೆ ಹೇರ್ ಸ್ಟೈಲ್ ಮಾಡ್ಸೋಕೆ ಅಂತ ಬಂದಿರ್ತಾಳೆ. ಅಲ್ಲಿಯ ಎಂಪ್ಲಾಯಿ ಹೇರ್ ಸ್ಟೈಲ್ ಮಾಡೋಕೆ ಅಂತ ಬಂದಾಗ ಅವಳ ಹಣೆಯ ಮೇಲೆ ಹೆಲ್ಪ್ ಅಂತ ಬರ್ದಿರೋದನ್ನ ನೋಡ್ತಾಳೆ. ತಕ್ಷಣ ಅವಳು ಗಾಬರಿಯಿಂದ ಅದನ್ನೇ ನೋಡುವಾಗ ಅವಳನ್ನ ಕರ್ಕೊಂಬಂದಂಥ ಹುಡುಗ ಏನು ನೋಡ್ತಾ ಇದೀಯಾ, ಬೇಗ ಬೇಗ ಮಾಡು ಆ ಕೆಲಸನ ಅಂತ ಹೇಳ್ತಾನೆ. ಮತ್ತೆ ಅವ್ರಿಗೆ ಯಾಕೋ ಡೌಟ್ ಬಂದು ಎದ್ದು ಸ್ಟ್ರೈಟಾಗಿ ಹುಡುಗಿ ಇರೋಲಿಗೆ ಬರ್ತಾನೆ. ಬಂದ ತಕ್ಷಣ ಇವಳು ಅದನ್ನು ಮುಚ್ಚಿಟ್ಕೊಬಿಡ್ತಾಳೆ. ಆಗ ಏನು ಹೈಡ್ ಮಾಡ್ತಾ ಇದೀಯಾ ತೋರಿಸು ಅಂತ ಕೇಳ್ತಾನೆ. ಅವಳು ಏನೂ ಇಲ್ಲ ಅಂತ ಹೇಳ್ತಾಳೆ. ಕೈ ತೆಗಿ ಅಂತ ಹೇಳ್ತಾನೆ. ತಕ್ಷಣ ಅವಳು ಕೈನ ಹಿಂಗೆ ಎಳ್ಕೊಂಡು ತೆಗೆದ್ಬಿಡ್ತಾಳೆ. ಅದು ಫುಲ್ ಅಳಿಸ್ಕೊಂಡು ಅವಳ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಏನದು ಅಂತ ಕೇಳ್ತಾನೆ. ನನ್ನ ಕೈಯಲ್ಲಿ ಏನೋ ಇತ್ತು ಅನ್ಸತ್ತೆ, ಅದು ಅವಳ ಹಣೆಗೆ ಅಂಟ್ಕೊಂಡಿದೆ, ಐ ಆಮ್ ಸಾರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿ ಅವಳು ಆ ಬ್ಯೂಟಿ ಪಾರ್ಲರ್ನ ಓನರ್ಗೆ ಇನ್ಫಾರ್ಮೇಷನ್ ಕೊಡ್ತಾಳೆ. ತಕ್ಷಣ ಅವಳು ಏನೂ ವರಿ ಮಾಡ್ಕೋಬೇಡ, ನೀನು ಹೇಗಾದರೂ ಹ್ಯಾಂಡ್ಲು ಮಾಡು, ನಾನು ಪೊಲೀಸ್ಗೆ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಅವಳು ವಾಪಸ್ ಬರ್ತಾಳೆ. ಆದರೆ ಅವರಿಬ್ಬರು ಮಾತಾಡ್ಕೊಂಡಿದ್ದನ್ನ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಇನ್ನೊಬ್ಬ ಹುಡುಗ ಅದನ್ನು ಕೇಳಿಸ್ಕೊತಾನೆ. ಆಮೇಲೆ ಆ ಹುಡುಗಿ ವಾಪಸ್ ಬಂದು ಅವಳ ಹಣೆಯ ಮೇಲೆ ಆದಂತಹ ಕಲೆಯನ್ನು ಒರೆಸ್ತಾಳೆ. ಆ ಹುಡುಗಿಯ ಗಂಡ ಆ ವರ್ಕರಿಗೆ ಜೋರಾಗಿ ಬೈತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ಸರ್ ಏನೂ ವರಿ ಮಾಡ್ಕೊಬೇಡಿ, ನಾನು ಈ ತಪ್ಪಿಗಾಗಿ ನಿಮ್ಮ ವೈಫಿಗೆ ಫ್ರೀ ಫೇಶಿಯಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅವನು ಓಕೆ ಹಾಗಾದರೆ ಅಂತೇಳಿ ಬಂದು ಸುಮ್ಮನೆ ಕೂತ್ಕೊತಾನೆ. ಅಷ್ಟರಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದ ಆ ಹುಡುಗ ಅವನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಸರ್ ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಪೊಲೀಸ್ನ ಬರೋಕ್ಕೆ ಹೇಳ್ತಾ ಇದ್ದಾರೆ ಅಂತ. ಅದನ್ನು ಕೇಳಿದ ತಕ್ಷಣ ಅವನಿಗೆ ಒಂದು ಟಿಪ್ಸ್ ಕೊಟ್ಟು ಅವನು ಎದ್ದು ಬರ್ತಾನೆ. ಎದ್ದು ಬಂದು ಅವನು ಅವನ ಹೆಂಡತಿಯನ್ನು ಎಳ್ದಾಡ್ತಾನೆ. ಬಾ ಈಗಲೇ ಹೋಗೋಣ ಅಂತ ಹೇಳಿ. ಅಷ್ಟರಲ್ಲಿ ಆ ವರ್ಕರು, ಸರ್ ಇನ್ನೂ ಫೇಶಿಯಲ್ ಎಲ್ಲ ಮುಗ್ದಿಲ್ಲ ಅಂತಾಳೆ. ನೀನು ಏನು ಮಾಡೋದು ಬೇಕಾಗಿಲ್ಲ, ನಾನು ಈಗ ನನ್ನ ವೈಫ್ನ ಕರ್ಕೊಂಡು ಹೊಡ್ತೀನಿ, ಬಾ ಅಂತ ಕರೀತಾನೆ. ಆಗ ಅಲ್ಲಿ ಇದ್ದಂತಹ ಹುಡುಗಿ ತನ್ನ ಮುಖಕ್ಕೆ ಹಾಕಿದಂತಹ ಮಾಸ್ಕನ್ನು ತೆಗೆದು ನಾನು ಎಲ್ಲಿಗೂ ಬರೋದಿಲ್ಲ ಅಂತಾಳೆ. ನೋಡಿದ್ರೆ ಅವಳು ಅವನ ಹೆಂಡತಿ ಆಗಿರೋದಿಲ್ಲ, ಆ ಬ್ಯೂಟಿ ಪಾರ್ಲರ್ನ ಓನರ್ ಆಗಿರ್ತಾಳೆ. ತಕ್ಷಣ ಅವನು ನನ್ನ ಹೆಂಡತಿ ಎಲ್ಲೋದ್ಲು ಅಂತೇಳಿ ಎಲ್ಲ ಕಡೆ ಹುಡ್ಕಾಡ್ಕೊಂಡು ಹಾಗೆ ಒಂದು ರೂಮ್ ಒಳಗೆ ಬಗ್ಗಿ ನೋಡೋಕ್ಕೆ ಹೋದಾಗ ತಕ್ಷಣ ಇವರಿಬ್ಬರು ಸೇರಿಕೊಂಡು ಬಾಗಿಲು ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾವುದೇ ಈ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೆ ಸ್ಟ್ರೆಸ್ ಮಾಡೋ ಅಧಿಕಾರ ಇಲ್ಲ, ಇದಕ್ಕೆ ನಿನಗೆ ಒಳ್ಳೆಯ ಪನಿಷ್ಮೆಂಟೇ ಆಗತ್ತೆ, ನೀನು ಅಲ್ಲೇ ಇರು ಅಂತ ಹೇಳ್ತಾರೆ. ನಂತರ ಈ ಓನರ್ ಇದ್ದವಳು ಈ ಕಡೆ ತಿರುಗಿ ಈ ಹುಡುಗಂಗೆ ಹೇಳ್ತಾಳೆ, ನೀನು ಏನು ಮಾಡಿದ್ಯಾ ಅಂತ ಹೇಳಿ ನಾನು ನೋಡಿದ್ದೀನಿ, ಇದಕ್ಕೆ ನಿನಗೂ ಸಹ ಪನಿಷ್ಮೆಂಟ್ ಆಗಲೇಬೇಕು, ಸೊ ನೀನಿನ್ನು ಕೆಲಸದಿಂದ ಡಿಸ್ಮಿಸ್ ಆಗಿದೆಯಾ, ನೀನಿನ್ನು ಹೊರಡ್ಬೋದು ಅಂತ ಹೇಳ್ತಾಳೆ. ತಕ್ಷಣ ಅವನು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಸ್ಟೋರಿ ಇಷ್ಟ ಆಯಿತಾ? ಇಷ್ಟವಾದರೆ ದಯವಿಟ್ಟು ಸುಕೇತ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.